ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತಿದ್ದೀರಾ ಬ್ರದರ್ಸ್ ಟುಗೆದರ್. ರೀಸೆಂಟಾಗಿ ಫಸ್ಟ್ ರೌಂಡ್ ರಿಸಲ್ಟ್ಸ್ ಆದಮೇಲೆ ಚಾಯ್ಸ್ ಎಂಟ್ರಿಗೆ ಪ್ರಾವಿಷನ್ ಕೊಟ್ಟಿದ್ರು ಆ್ಯಂಡ್ ಟುಮಾರೋ 12 o'clock ಆ ಪ್ರಾವಿಷನ್ ಇರುತ್ತೆ. ಲೈಕ್ ಆ ಲಿಂಕ್ ಆಕ್ಟಿವ್ ಇರುತ್ತೆ ವೆರಿ ನೀವು ಶುಡ್ ಬಿ ಎಂಟರಿಂಗ್ ಯುವರ್ ಚಾಯ್ಸಸ್. ಎಲ್ಲರೂ ಇಷ್ಟೊತ್ತಿಗೆ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ಯಾರಾದರೂ ಇನ್ನೂ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಆದಷ್ಟು ಬೇಗ ಡಿಲೇ ಮಾಡ್ದೇನೆ ಈ ವಿಡಿಯೋನ ಇಲ್ಲಿಗೆ ಪಾಸ್ ಮಾಡಿ ದಯವಿಟ್ಟು ಚಾಯ್ಸ್ ಎಂಟ್ರಿ ಮಾಡಿಬಿಟ್ಟು ಈ ವಿಡಿಯೋನ ರಿಸೀವ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವಿಡಿಯೋ ಮಾಡ್ತಿರೋ ಇಂಟೆನ್ಷನ್ ಏನಂದರೆ ಆ ಲಾಟ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಯಾರ್ಯಾರು ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಟ್ಟಿದ್ರು ಲೈಕ್ ಆಫ್ಟರ್ ಫಸ್ಟ್ ರೌಂಡ್ ರಿಸಲ್ಟ್ಸ್ ಆದಮೇಲೆ ಅವರೆಲ್ಲ ನನ್ನ ಕಂಟಿನ್ಯೂಸ್ ಆಗಿ ಕೇಳ್ತಿದ್ದ ಪ್ರಶ್ನೆ ಏನಂತ ಹೇಳಿದ್ರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ತಗೊಂಡ್ಮೇಲೆ ನಾವು ಏನು ಮಾಡಬೇಕು ಆ್ಯಂಡ್ ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಡಿಸ್ಟಿಂಕ್ಷನ್ ಬೇಕು. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಬ್ರೋ ಅಂತ ಹೇಳ್ತಿದ್ರಿ. ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ ಅಂತ ಹೇಳೋದಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಚಾಯ್ಸ್ 2 ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ದೆ ಅದರಲ್ಲಿ ಅವ್ರಿಗೆ ದಯವಿಟ್ಟು ಈಗಲೇ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ಫಸ್ಟ್ ಚಾಯ್ಸ್ 2 ನೋಡೋಣ ಆಯ್ತಾ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತೀರಾ ಅವಾಗ ಅದ್ರ ಬೇಸಿಕ್ ಅರ್ಥ ಏನು ಅಥವಾ ನೀವು ಚಾಯ್ಸ್ ಸೆಲೆಕ್ಟ್ ಮಾಡುವಾಗಲೇ ಇಷ್ಟೊತ್ತಿಗೆ ನಿಮ್ಗೆ ಎಷ್ಟು ಐಡಿಯಾ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಹತ್ರ ಫಸ್ಟ್ ರೌಂಡಲ್ಲಿ ಯಾವ ಸೀಟ್ ಅಲಾಟ್ ಆಗಿದೆ ಆ ಸೀಟ್ ನಮ್ಮ ಕೈಲಿ ಇರುತ್ತೆ. ಬಟ್ ಹೈಯರ್ ಆರ್ಡರ್ ಆಪ್ಷನ್ಸ್ ಅಂತ ಹೇಳಿದ್ರೆ ನಿಮ್ಗೆ ಯಾವ ಸೀಟ್ ಅಲಾಟ್ ಆಗಿದೆ ಅದ್ರ ಮೇಲಿರೋ ಆಪ್ಷನ್ಸ್ಗೆ ಚೆಕ್ ಆಗಲಿ ಸೆಕೆಂಡ್ ರೌಂಡ್ನಲ್ಲಿ. ಇನ್ ಕೇಸ್ ಯಾವುದು ಆಗಲಿಲ್ಲ ಹೈಯರ್ ಆರ್ಡರ್ ಆಪ್ಷನ್ಸಲ್ಲಿ ಅಂತ ಹೇಳಿದ್ರೆ ನನಗೆ ಯಾವ್ದು ಅಲಾಟ್ ಆಗಿದೆ ಅದೇ ಇರಲಿ. ಸೊ ಇದು ಚಾಯ್ಸ್ 2ನ ಒಂದು ಅನ್ಅಫಿಷಿಯಲ್ ಅರ್ಥ ಅಥವಾ ಇನ್ಫಾರ್ಮಲ್ ಅರ್ಥ ಆಗಿರುತ್ತೆ. ಯಾರ್ಯಾರು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದೀರಾ ಅವರು ನಿಮ್ಮ ಸೆಕೆಂಡ್ ರೌಂಡ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಒಂದು ಆಪ್ಷನ್ ಎಂಟ್ರಿಗೆ ಮತ್ತೆ ಪ್ರಾವಿಷನ್ ಇರುತ್ತೆ. ಎಸ್, ಇದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಎಕ್ಸಾಂಪಲ್ ಜೊತೆ ಅರ್ಥ ಮಾಡ್ಕೊಳ್ಳೋಣ. ಸಪೋಸ್ ನಾನು ಆಪ್ಷನ್ ಎಂಟ್ರಿ ಮಾಡಿದ್ದೆ ಆ್ಯಂಡ್ ಫಸ್ಟ್ ರೌಂಡಲ್ಲಿ ನನಗೆ 10th ಆಪ್ಷನ್ ಅಲಾಟ್ ಆಯಿತು ಅಂತ ಅನ್ಕೊಳ್ಳೋಣ. ಸೊ 10th ಆಪ್ಷನ್ ಅಲಾಟ್ ಆಗಿದೆ ಆ್ಯಂಡ್ ಚಾಯ್ಸ್ 2 ನೀವು ಸೆಲೆಕ್ಟ್ ಮಾಡಿದ ತಕ್ಷಣನೇ ನಿಮ್ಮ 10th ಆಪ್ಷನ್ ಏನಿದೆ ಅದ್ರ ಕೆಳಗೆ ಏನೇನು ಆಪ್ಷನ್ಸ್ ಹಾಕಿದ್ರೆ ಅದೆಲ್ಲ ಆಟೋಮೆಟಿಕಲಿ ಡಿಲೀಟ್ ಆಗಿರುತ್ತೆ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ 10th ಆಪ್ಷನ್ ಅಥವಾ ಅಲಾಟೆಡ್ ಆಪ್ಷನ್ ಕೆಳಗಡೆ ಇರೋ ಎಲ್ಲ ಆಪ್ಷನ್ಸ್ ಡಿಲೀಟ್ ಆಗಿರುತ್ತೆ ಆ್ಯಂಡ್ ಮೇಲಿರೋ ಆಪ್ಷನ್ಸ್ ಮಾತ್ರ ನಿಮ್ಮ ಫರ್ದರ್ ರೌಂಡ್ಗೆ ಹೋಗುತ್ತೆ ಆ್ಯಂಡ್ ಮೇಲಿರೋ ಆಪ್ಷನ್ಸ್ನ ಮಾತ್ರ ನೀವು ಮ್ಯಾನಿಪುಲೇಟ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಇನ್ ಕೇಸ್ ನೀವು ಮ್ಯಾನಿಪುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಏನೇನು ಮಾಡ್ಬೋದು ಅಥವಾ ಏನೇನಿಗೆ ಪ್ರಾವಿಷನ್ ಇದೆ ಅಂತ ನೀವು ಕೇಳೋದಾದರೆ ಫಸ್ಟ್ ಥಿಂಗ್ ನೀವು ಡಿಲೀಟ್ ಮಾಡ್ಬೋದು ಆಪ್ಷನ್ಸ್ನ. ಸೊ ಈ ಮೇಲ್ಗಡೆ ಇರೋ 9 ಆಪ್ಷನ್ಸ್ ಏನಿದೆ ಅದರಲ್ಲಿ ನಿಮ್ಗೆ ಯಾವ್ದಾದ್ರು ಕಾಲೇಜ್ ನನಗೆ ಇದಂತೂ ಬೇಡವೇ ಬೇಡ, ಅಲಾಟ್ ಆದರೆ ಬೇರೆದಾಗಲಿ ಅಥವಾ ಫಸ್ಟ್ ರೌಂಡಲ್ಲಿ ಆಗಿರೋದೇ ಆಗೋಗಲಿ, ಬಟ್ ಇದಂತೂ ಬೇಡಪ್ಪ ಅನ್ನೋ ಥರ ಇದ್ದರೆ ನೀವು ಅದನ್ನ ಡಿಲೀಟ್ ಮಾಡ್ಕೋಬೋದಾಯ್ತಾ. ಸೊ ಈ ಆಪ್ಷನ್ ಎಂಟ್ರಿ ಅಂದರೆ ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ ಮುಂಚೆ ಏನು ನಿಮಗೆ ಆಪ್ಷನ್ ಎಂಟ್ರಿ ಪ್ರಾವಿಷನ್ ಕೊಡ್ತಾರೆ ಸೊ ಆ ಟೈಮ್ನಲ್ಲಿ ನೀವು ಈ ಕೆಲಸ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಪ್ರಾವಿಷನ್ ಏನಿದೆ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಆಪ್ಷನ್ಸ್ನ ರೀಆರ್ಡರ್ ಮಾಡ್ಕೋಬೋದು. ಸಪೋಸ್ ನೀವು ಫಸ್ಟ್ JCCS ಹಾಕಿರ್ತೀರಾ, ಸೊ ನಮ್ಮ ಕಾಲೇಜ್ ಅಂತ ಹೇಳ್ತಿದ್ದೀನಿ, ಆ್ಯಂಡ್ ಥರ್ಡ್ NICS ಹಾಕಿರ್ತೀರಾ. ಇನ್ ಕೇಸ್ ನಿಮ್ಗೆ ಇವಾಗ ಫಸ್ಟ್ ರೌಂಡ್ ಆದ ನಂತರ ನಿಮಗೆ NICS ಫಸ್ಟ್ ಚೆಕ್ ಆಗಲಿ, ಸೊ NICSಗೆ ಹೈಯರ್ ಪ್ರಯಾರಿಟಿ ಇರಲಿ ಅಂತ ಹೇಳಿದ್ರೆ ನೀವು 1-3ನ ಸ್ವ್ಯಾಪ್ ಮಾಡ್ಕೋಬೋದು ಅಥವಾ ಎನಿ ರೀಆರ್ಡರಿಂಗ್ ಮಾಡ್ಕೋಬೋದು ಟು ಚೇಂಜ್ ಯುವರ್ ಪ್ರಯಾರಿಟೀಸ್. ಬಟ್ ದ ಥಿಂಗ್ ಇಸ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ ಕ್ಲಿಯರ್ ಆಗಿ ಇದನ್ನ ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳ್ತಿದ್ದೀನಿ ಆ್ಯಂಡ್ ಪೇರೆಂಟ್ಸ್ಗೂ ಕೂಡ ಹೇಳ್ತಿದ್ದೀನಿ ದಟ್ ನಿಮ್ಮ ಆಪ್ಷನ್ಸ್ ಏನಿದೆ ಅದಕ್ಕೆ ಹೊಸ ಆಪ್ಷನ್ಸ್ನ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ನಿಮ್ಮ ಆಪ್ಷನ್ಸ್ನ ರೀಆರ್ಡರ್ ಮಾಡ್ಬೋದು ಅಥವಾ ನಿಮ್ಮ ಆಪ್ಷನ್ಸಲ್ಲಿ ಏನಿದೆ ಅದನ್ನ ಡಿಲೀಟ್ ಮಾಡ್ಬೋದು ಯಾವ್ದಾದ್ರು ಬೇಡ ಅಂತ. ಆ್ಯಂಡ್ ಈ ಯಾವ ಆಪ್ಷನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಆಪ್ಷನ್ಸ್ ಅಬೋವ್ ಯುವರ್ ಅಲಾಟೆಡ್ ಆಪ್ಷನ್. ಈಗ ಚಾಯ್ಸ್ 3 ಕ್ಯಾಟಗರಿ ಕೆಳಗಡೆ ಸ್ಟೂಡೆಂಟ್ಸ್ ಏನು ಬರ್ತೀರಾ, ದಟ್ ಈಸ್ ಕಾಲೇಜ್ ಅಲಾಟ್ ಆಗಿತ್ತು ಅಂದರೆ ಸೀಟ್ ಅಲಾಟ್ ಆಗಿತ್ತು ಫಸ್ಟ್ ರೌಂಡ್ನಲ್ಲಿ, ಬಟ್ ನಾನು ಅದನ್ನ ಹೋಲ್ಡ್ ಮಾಡ್ದೇನೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅನ್ನೋರು ಏನಿದ್ರಿ ಅವ್ರು ಚಾಯ್ಸ್ 3 ಸೆಲೆಕ್ಟ್ ಮಾಡಿರ್ತೀರಾ. ಆ್ಯಂಡ್ ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋರಿಗೆ ಯಾವಾಗ ಈ ಆಪ್ಷನ್ ಎಂಟ್ರಿಗೆ ಪ್ರಾವಿಷನ್ ಕೊಡ್ತಾರೆ ಒಂದು ಸ್ವಲ್ಪ ಟೈಮ್ ಕೊಡ್ತಾರಲ್ಲ ಆ ಟೈಮಲ್ಲಿ ನೀವು ನಿಮ್ಮ ಹತ್ರ ನಿಮಗೆ ಎಂಟೈರ್ ಆಪ್ಷನ್ ಲಿಸ್ಟ್ ಇರುತ್ತೆ ನಿಮ್ಮದು, ಲೈಕ್ ದ ಲಿಸ್ಟ್ ವಿಚ್ ಯು ಹ್ಯಾವ್ ಸಬ್ಮಿಟೆಡ್ ಟು ಯುವರ್ ಫಸ್ಟ್ ರೌಂಡ್. ಬಿಫೋರ್ ಫಸ್ಟ್ ರೌಂಡ್ ನೀವೇನು ಎಂಟೈರ್ ಲಿಸ್ಟ್ ಸಬ್ಮಿಟ್ ಮಾಡಿದ್ರಿ ಅದಷ್ಟು ಲಿಸ್ಟ್ ಇರುತ್ತೆ ಆ್ಯಂಡ್ ಆ ಲಿಸ್ಟ್ನಲ್ಲಿ ನೀವು ಏನೇ ಮ್ಯಾನಿಪುಲೇಷನ್ಸ್ ಇದ್ರೂ ಮಾಡ್ಕೋಬೋದು. ದಟ್ ಈಸ್ ಯಾವ್ದಾದ್ರು ಆಪ್ಷನ್ಸ್ ಬೇಡ ಅಂದರೆ ಡಿಲೀಟ್ ಮಾಡ್ಬೋದು ಆ್ಯಂಡ್ ಅಗೇನ್ ರೀಆರ್ಡರ್ ಮಾಡ್ಬೋದೇ ಹೊರತು ಅಗೇನ್ ಚಾಯ್ಸ್ 3ಲೂ ಕೂಡ ಯಾವುದೇ ರೀತಿ ಹೊಸ ಆಪ್ಷನ್ಸ್ನ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಸೊ ಇದನ್ನ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಸೊ ಚಾಯ್ಸ್ 3ಗೆ ಮತ್ತೆ ಇಟ್ರೇಟ್ ಆಗುವಾಗ ಕಂಪ್ಲೀಟ್ ಲಿಸ್ಟ್ ಇಟ್ರೇಟ್ ಆಗುತ್ತೆ. ಸೊ ಐ ಹೋಪ್ ನಿಮಗೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಮಧ್ಯೆ ಕ್ಲಿಯರ್ ಡಿಸ್ಟಿಂಕ್ಷನ್ ಸಿಕ್ತು ಆ್ಯಂಡ್ ನಿಮ್ಮ ಕಡೆಯಿಂದ ಏನೇನು ಮಾಡಬೇಕು ಬಿಫೋರ್ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಅನ್ನೋದ್ರ ಬಗ್ಗೆ ಗೊತ್ತಾಯಿತು ಅಂತ ಅನ್ಕೊಂಡಿದ್ದೀನಿ. ಸೊ ಇದಿಷ್ಟು ಆಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಬಟ್ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ನ ಹೇಳ್ಬಿಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನಿಮ್ಮ ಕೌನ್ಸಿಲಿಂಗ್ ಪ್ರೋಸೆಸ್ ಬಗ್ಗೆ ಅಥವಾ ಕಾಲೇಜ್ ಬಗ್ಗೆ ಅಡ್ಮಿಷನ್ ಬಗ್ಗೆ ಇಟ್ ಕ್ಯಾನ್ ಬಿ ಎನಿಥಿಂಗ್, ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಿದ್ದೀನಿ ಗೈಸ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ ಗೈಸ್. ಬಾಯ್.